ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಬಹಳ ಸಾಮಾನ್ಯವಾದ ಆದರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಮಾತಾಡೋಕೆ ಮುಜುಗರ ಆಗೋ ಒಂದು ವಿಷಯದ ಬಗ್ಗೆ ತಿಳಿಯೋಣ. ಅದೇ ಪೈಲ್ಸ್. ಚಿಂತೆ ಬೇಡ, ಈ ಸಮಸ್ಯೆಯನ್ನ ಸರಳವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಕಂಡುಕೊಳ್ಳೋಣ. ಅಲ್ವಾ? ಕೆಲವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ನಮಗೆಲ್ಲ ಯಾಕೆ ಇಷ್ಟೊಂದು ಹಿಂಜರಿಕೆ, ಬಹುಶಃ ಮುಜುಗರ ಇರ್ಬೋದು, ಇಲ್ಲಾಂದ್ರೆ ಏನೋ ಒಂದು ಭಯ. ಆದರೆ ಒಂದು ವಿಷಯ ನೆನ್ಪಿಡಿ, ಈ ಹಿಂಜರಿಕೆನೇ ನಮ್ಮನ್ನ ಸರಿಯಾದ ಚಿಕಿತ್ಸೆಯಿಂದ ದೂರ ಇಡುತ್ತೆ. ಆರೋಗ್ಯದ ವಿಷಯದಲ್ಲಿ ಮುಕ್ತವಾಗಿ ಮಾತಾಡೋದೇ ಪರಿಹಾರದ ಮೊದಲ ಹೆಜ್ಜೆ. ಸರಿ, ಹಾಗಾದ್ರೆ ಪೈಲ್ಸ್ ಅಂದ್ರೆ ನಿಜಕ್ಕೂ ಏನು? ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅದರಲ್ಲೇ ಪರಿಹಾರದ ಮೊದಲ ಹೆಜ್ಜೆ ಅಡಗಿದೆ. ಬನ್ನಿ, ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಪೈಲ್ಸ್, ಇದನ್ನ ಮೂಲವ್ಯಾಧಿ ಅಂತನೂ ಕರೀತಾರೆ. ಅಂದ್ರೆ ಬೇರೆಯೇನೂ ಅಲ್ಲ, ನಮ್ಮ ಗುದದ್ವಾರದ ಸುತ್ತಮುತ್ತ ಇರೋ ರಕ್ತನಾಳಗಳು ಊದುಕೊಳ್ಳೋದು. ಇದೇನೋ ಅಪರೂಪದ ಕಾಯಿಲೆ ಅಲ್ಲ. ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಈ ಸಮಸ್ಯೆ ಇದೆ. ಸರಿಯಾದ ಮಾಹಿತಿ ಇದ್ರೆ ಇದನ್ನ ನಿಭಾಯಿಸೋದು ತುಂಬಾನೇ ಸುಲಭ. ಗೊತ್ತಾ, ಪೈಲ್ಸ್ನಲ್ಲಿ ಮುಖ್ಯವಾಗಿ 2 ರೀತಿ ಇದೆ. ಒಂದು ಆಂತರಿಕ ಪೈಲ್ಸ್, ಇನ್ನೊಂದು ಬಾಹ್ಯ ಪೈಲ್ಸ್. ಆಂತರಿಕ ಪೈಲ್ಸ್ ಹೆಸರೇ ಹೇಳೋ ಹಾಗೆ ದೇಹದ ಒಳಗೆ ಇರೋದ್ರಿಂದ ಶುರುವಿನಲ್ಲಿ ನಮಗೆ ನೋವಾಗ್ಲಿ ಅದರ ಇರುವಿಕೆನೇ ಗೊತ್ತಾಗಲ್ಲ. ಆದರೆ ಬಾಹ್ಯ ಪೈಲ್ಸ್ ಚರ್ಮದ ಕೆಳಗೆ ಇರೋದ್ರಿಂದ ಸ್ಪಷ್ಟವಾಗಿ ನೋವು, ತುರಿಕೆ ಎಲ್ಲನೂ ಅನುಭವಕ್ಕೆ ಬರುತ್ತೆ. ಈ ಪೈಲ್ಸ್ ಸಮಸ್ಯೆಯನ್ನ ನಾವು 4 ಹಂತಗಳಾಗಿ ವಿಂಗಡಿಸ್ಬೋದು. ಅಂದಾಗೆ ನಮ್ಮ ಸಮಸ್ಯೆ ಯಾವ ಸ್ಟೇಜ್ನಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರತಿಯೊಂದು ಹಂತಕ್ಕೂ ಚಿಕಿತ್ಸೆಯ ವಿಧಾನ ಕೂಡ ಬೇರೆ ಬೇರೆ ಇರುತ್ತೆ. ನೋಡಿ, ಮೊದಲನೇ ಹಂತದಲ್ಲಿ ಪೈಲ್ಸ್ ಸಂಪೂರ್ಣವಾಗಿ ಒಳಗಿರೋದ್ರಿಂದ ನಮಗೆ ಗೊತ್ತೇ ಆಗಲ್ಲ. 2ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಮಲವಿಸರ್ಜನೆ ಮಾಡುವಾಗ ಅದು ಹೊರಗೆ ಬರುತ್ತೆ, ಆದ್ರೆ ತಾನಾಗೆ ಮತ್ತೆ ಒಳಗೋಗುತ್ತೆ. 3ನೇ ಹಂತದಲ್ಲಿ ಅದು ಹೊರಗೆ ಬಂದ್ಮೇಲೆ ತಾನಾಗೆ ಒಳಗೋಗಲ್ಲ, ನಾವೇ ಕೈಯಿಂದ ಅದನ್ನು ಒಳಗೆ ತಳ್ಳಬೇಕಾಗತ್ತೆ. ಇನ್ನು 4ನೇ ಹಂತ, ಇದು ಸ್ವಲ್ಪ ಗಂಭೀರವಾದ ಸ್ಥಿತಿ. ಇದರಲ್ಲಿ ಪೈಲ್ಸ್ ಶಾಶ್ವತವಾಗಿ ಹೊರಗೆ ಉಳಿದ್ಬಿಡುತ್ತೆ. ಹಾಗಾದ್ರೆ ಈ ಸಮಸ್ಯೆ ಇಷ್ಟೊಂದು ಹೆಚ್ಚಾಗದ ಹಾಗೆ ತಡೆಯೋದು ಹೇಗೆ? ಮತ್ತು ಯಾವ ಲಕ್ಷಣಗಳು ಕಂಡಾಗ ನಾವು ತಡ ಮಾಡದೆ ಡಾಕ್ಟರ್ ಹತ್ರ ಹೋಗಬೇಕು? ಬನ್ನಿ, ಅದನ್ನು ತಿಳ್ಕೊಳ್ಳೋಣ. ನೋಡಿ, ಎಷ್ಟೋ ಸಾರಿ ನಮ್ಮ ಲೈಫ್ ಸ್ಟೈಲ್ನಲ್ಲೇ ಇರೋ ಕೆಲವು ಅಭ್ಯಾಸಗಳೇ ಪೈಲ್ಸ್ ಸಮಸ್ಯೆಗೆ ದೊಡ್ಡ ಕಾರಣ ಆಗಿರುತ್ತೆ. ಉದಾಹರಣೆಗೆ, ಗಂಟೆಗಟ್ಲೆ ಒಂದೇ ಕಡೆ ಕೂತು ಕೆಲಸ ಮಾಡೋದು, ನಮ್ಮ ಊಟದಲ್ಲಿ ಫೈಬರ್ ಅಥವಾ ನಾರಿನಂಶ ಕಮ್ಮಿ ಇರೋದು, ಅಥವಾ ಪದೇ ಪದೇ ಕಾಡುವ ಮಲಬದ್ಧತೆ. ಈ ಕಾರಣಗಳನ್ನ ನಾವು ಮೊದಲು ಗುರುತಿಸಿದ್ರೆ ಸಮಸ್ಯೆಯನ್ನ ತಡೆಯೋಕೆ ಮೊದಲ ಹೆಜ್ಜೆ ಇಟ್ಟಾಗೆ. ಈಗ ನಾವು ನೋಡೋ ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಕಂಡ್ರೂ ದಯವಿಟ್ಟು ನೀವಾಗೇ ಏನಾದರೂ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ. ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಅದರಲ್ಲೂ 1 ವಾರಕ್ಕಿಂತ ಹೆಚ್ಚು ಕಾಲ ರಕ್ತಸ್ರಾವ ಆಗ್ತಿದ್ರೆ ಅಥವಾ ತಡೆಯೋಕ್ಕಾಗದಷ್ಟು ನೋವಿದ್ರೆ ಅದನ್ನಂತೂ ಯಾವತ್ತೂ ನಿರ್ಲಕ್ಷ್ಯ ಮಾಡಲೇಬಾರ್ದು. ಸರಿ, ಸಮಸ್ಯೆಯ ಬಗ್ಗೆ ಅರ್ಥ ಮಾಡಿಕೊಂಡ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನೋಡಿ, ಇಂಥ ಒಂದು ಸೂಕ್ಷ್ಮ ಸಮಸ್ಯೆಗೆ ಅನುಭವಿ ಹಾಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ವೈದ್ಯರ ಆರೈಕೆ ತುಂಬಾನೇ ಮುಖ್ಯ ಅಲ್ವಾ? ಈ ನಿಟ್ಟಿನಲ್ಲಿ ಅರ್ಕ ಅನುಗ್ರಹ ಆಸ್ಪತ್ರೆ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋಣ. ಈ ಆಸ್ಪತ್ರೆಯ ಹಿಂದಿರೋ ಶಕ್ತಿ ಅಂದ್ರೆ ಡಾಕ್ಟರ್ ರಮೇಶ್ ಮಖಾಮ್ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರು. ಕಳೆದ 30 ವರ್ಷಗಳಿಂದ ಇವರು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಚಿಕಿತ್ಸೆಯ ಜೊತೆಗೆ ರೋಗಿಗಳ ಬಗ್ಗೆ ಮಾನವೀಯ ಕಾಳಜಿಯನ್ನಿಟ್ಕೊಂಡು ಸಾವಿರಾರು ಜನರ ಜೀವನದಲ್ಲಿ ಬದಲಾವಣೆ ತಂದಿದ್ದಾರೆ. ಡಾಕ್ಟರ್ ರಮೇಶ್ ಮಖಾಮ್ ಅವರ ಜ್ಞಾನ ಬರೀ ರೋಗಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಯೋಚನೆ ಮಾಡಿ, ಇವರು ಪ್ರಪಂಚದಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಅವರ ಜ್ಞಾನ ಇಡೀ ಜಗತ್ತಿನ ರೋಗಿಗಳಿಗೆ ಸಹಾಯ ಮಾಡ್ತಿದೆ ಅಂತಾನೆ ಅರ್ಥ. ಇನ್ನು ಡಾಕ್ಟರ್ ಸರಸ್ವತಿ ರಮೇಶ್ ಅವರ ವಿಷಯಕ್ಕೆ ಬಂದ್ರೆ, ಅವರು 3000ಕ್ಕೂ ಹೆಚ್ಚು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನು ಮಾಡಿದ್ದಾರೆ. ಈ ಸಂಖ್ಯೆನೇ ಅವರ ಅನುಭವ ಮತ್ತು ಕೆಲಸದಲ್ಲಿರುವ ನಿಖರತೆಗೆ ಒಂದು ದೊಡ್ಡ ಸಾಕ್ಷಿ. ನೋಡಿ, ಇವರಿಬ್ಬರ ಅನುಭವವನ್ನ ಒಟ್ಟಿಗೆ ಸೇರಿಸಿದ್ರೆ ಅದು 80 ವರ್ಷಗಳಿಗಿಂತಲೂ ಹೆಚ್ಚು. ಈ ಅಪಾರವಾದ ಅನುಭವವೇ ಅರ್ಕ ಅನುಗ್ರಹ ಆಸ್ಪತ್ರೆಯ ಚಿಕಿತ್ಸೆಯ ಗುಣಮಟ್ಟಕ್ಕೆ ಅಡಿಪಾಯ. ಸರಿ, ಹಾಗಾದ್ರೆ ಈ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಸಿಗುತ್ತೆ? ಇಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ವೈದ್ಯರ ಕಾಳಜಿ ಹೇಗೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಬನ್ನಿ. ಚಿಕಿತ್ಸೆಯ ವಿಧಾನ ಅನ್ನೋದು ಸಮಸ್ಯೆ ಯಾವ ಹಂತದಲ್ಲಿದೆ ಅನ್ನೋದರ ಮೇಲೆ ನಿಂತಿರುತ್ತೆ. ಅಂದ್ರೆ ಆರಂಭದ ಸ್ಟೇಜ್ನಲ್ಲಿದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳು ಮತ್ತು ಸಿಂಪಲ್ ಆದ ಮೆಡಿಕಲ್ ಪ್ರೊಸೀಜರ್ಗಳೇ ಸಾಕು. ಆದರೆ ಸಮಸ್ಯೆ ಮುಂದಿನ ಹಂತಕ್ಕೆ ಹೋಗಿದ್ರೆ ಲೇಸರ್ ಚಿಕಿತ್ಸೆ ಅಂಥ ಆಧುನಿಕ ವಿಧಾನಗಳನ್ನು ಬಳಸ್ತಾರೆ. ಇದರ ವಿಶೇಷತೆ ಅಂದ್ರೆ ಇದರಿಂದ ನೋವು ಕಡಿಮೆ ಇರುತ್ತೆ ಮತ್ತು ಬೇಗ ಚೇತರಿಸ್ಕೋಬಹುದು. ಅರ್ಕ ಅನುಗ್ರಹ ಆಸ್ಪತ್ರೆಯ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. ಕೇವಲ ರೋಗವನ್ನು ಗುಣಪಡಿಸೋದು ಮಾತ್ರ ಅಲ್ಲ, ಬದಲಾಗಿ ಆಧುನಿಕ ಮತ್ತು ವೈಜ್ಞಾನಿಕ ಆಧಾರಿತ ಚಿಕಿತ್ಸೆಗಳ ಮೂಲಕ ರೋಗಿಗಳು ಆದಷ್ಟು ಬೇಗ ಚೇತರಿಸಿಕೊಂಡು ತಮ್ಮ ಸಹಜ ಜೀವನಕ್ಕೆ ವಾಪಸ್ ಹೋಗುವಾಗೆ ಮಾಡೋದು.
ನೋಡಿ, ವೈದ್ಯನ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಅಲ್ಲಿ ಚಿಕಿತ್ಸೆ ಪಡೆದವರ ಅನುಭವ ಅದಕ್ಕಿಂತ ದೊಡ್ಡದು. ರವಿಕುಮಾರ್ ಅವರಂತಹ ನೂರಾರು ರೋಗಿಗಳು ಇಲ್ಲಿ ಸಿಕ್ಕ ಕಾಳಜಿ ಮತ್ತು ಚಿಕಿತ್ಸೆ ಬಗ್ಗೆ ತುಂಬು ಹೃದಯದಿಂದ ಮಾತಾಡಿದ್ದಾರೆ. ಇದುವೇ ಅಲ್ಲಿನ ಸೇವೆಗೆ ಹಿಡಿದ ಕನ್ನಡಿ. ಹಾಗಾದ್ರೆ ನಮ್ಮ ಆರೋಗ್ಯಕ್ಕೆ ನಾವು ಮೊದಲ ಆದ್ಯತೆ ಕೊಡೋಕೆ ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಒಂದು ವಿಷಯ ನೆನಪಲ್ಲಿರಲಿ, ಸರಿಯಾದ ಮಾಹಿತಿಯನ್ನ ಪಡ್ಕೊಳ್ಳೋದು ಮತ್ತು ಸಹಾಯ ಕೇಳೋಕೆ ಹಿಂಜರಿದೇ ಇರೋದೇ ಆರೋಗ್ಯಕರ ಜೀವನದ ಕಡೆಗಿನ ನಮ್ಮ ಮೊದಲ ಯಶಸ್ವಿ ಹೆಜ್ಜೆ. ಇದರ ಬಗ್ಗೆ ಖಂಡಿತ ಯೋಚಿಸಿ.